ನೋಡಿ, ಈಗಾಗಲೇ ನಮ್ಮ ಮಾಹಿತಿ ಪ್ರಕಾರ ಸುಮಾರು 130 ಭಾರತೀಯರು ನೇಪಾಳ ಈ ಪ್ರವಾಹದಲ್ಲಿ ಸಿಕ್ಬಿದ್ದಿದ್ದಾರೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಈಗಾಗಲೇ ನೇಪಾಳ ಟೂರಿಸಂದವರು ಮತ್ತೆ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಕೂಡ ಒಂದು ಹೆಲ್ಪ್ ಲೈನ್ ಅನ್ನ ತೆರೆದಿದ್ದಾರೆ ಎಲ್ಲ ನಮ್ಮ ಭಾರತೀಯದವರಿಗೆ ಮತ್ತೆ ಕನ್ನಡಿಗರಲ್ಲಿ ಇಲ್ಲಿವರೆಗೂ ಎಷ್ಟು ಜನ ಇದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನಮಗೆ ಬಂದಿಲ್ಲ. ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ನಾವು ಹೇಳಿದ್ದೇವೆ, ತಮಗೇನೇ ಮಾಹಿತಿ ಬಂದ್ರೂ ಕೂಡ ಅದನ್ನ ನಾವು ಟಿಜಿ ಅವರಿಗೆ ತಿಳಿಸಬೇಕು ಮತ್ತೆ ನಮ್ಮ ಇಲಾಖೆಯಿಂದ MEAಗೂ ಕೂಡ ನಾವು ತಿಳಿಸ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಇಬ್ಬರು ಚಿಂಚೋಳಿದವರು ಸಿಕ್ಬಿದ್ದಿದ್ದಾರೆ ಅಂತ ಲೋಕಲ್ SP ಅವರಿಗೆ ದೂರು ನೀಡಿದ್ದಾರೆ. ಇದೇ ರೀತಿ ಬೆಳಗಾಂದಲ್ಲೂ ಕೂಡ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ, ಆದರೆ ಖಚಿತ ಆಗಿಲ್ಲ. ಅದರಿಂದ ಎಷ್ಟು ಜನ ಕನ್ನಡಿಗರು ಈ ಪ್ರವಾಹದಲ್ಲಿ ಸಿಕ್ಬಿದ್ದಿದ್ದಾರೆ ಅಂತ ಆಕ್ಚುಯಲ್ ಫಿಗರ್ಸ್ ನಮ್ಮ ಹತ್ರ ಸದ್ಯಕ್ಕಿಲ್ಲ. ಬಟ್ ಹೌದು, ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ MEA ಅವರ ಹತ್ರ ಟಚ್ನಲ್ಲಿದ್ದಾರೆ. MEA ಅವರು ಕೂಡ ಒಂದು 3 ಹೆಲ್ಪ್ ಲೈನ್ಗಳ ನಂಬರ್ಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ ವಾಟ್ಸ್ಆ್ಯಪ್ ಕೂಡ ಮಾಡಬಹುದು ಅಂತ ಅವರು ಪ್ರೆಸ್ ರಿಲೀಸ್ ಅನ್ನು ಮಾಡಿದ್ದಾರೆ. ಸೊ ಅದನ್ನ ನಾವು ಕೂಡ ನಮ್ಮ ಜನರಿಗೆ ತಿಳಿಸಿದ್ದೇವೆ. ಮತ್ತೆ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ, ಯಾರಾದರೂ ತಮ್ಮ ಸಿಬ್ಬಂದಿಗಳಿರ್ಬೋದು, ಸ್ನೇಹಿತರಿರ್ಬೋದು ಈ ಪ್ರವಾಹದಲ್ಲಿ ಸಿಕ್ಬಿದ್ದಿದ್ರೆ ಆದಷ್ಟು ಬೇಗ ನಮ್ಮ ಗೃಹ ಕಚೇರಿಗೆ ಅಥವಾ ನಮ್ಮ ಡಿಸ್ಟ್ರಿಕ್ಟ್ SP ಕಚೇರಿಗೋ ಅಥವಾ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದ್ರು ಕೂಡ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.